ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀನೆಲ್ಲೇ ಇರು, ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. ಅಣ್ಣ, ಅದು ಇಲ್ಲಿ ಹರಿಬಾಬ್ ಅವರ ಕಚೇರಿಯಲ್ಲಿ ಬರುತ್ತೆ. ಅವರು ಕೆರೆ ಕುಂಟೆ ಎಲ್ಲ ಕಟ್ಟಿಸ್ತಾರೆ. ಮೇಸ್ತ್ರಿ ಅವರಿಲ್ಲಿ. ಓ, ಅವರ ಅವ್ರ ಕಚೇರಿ ಇಲ್ಲೇ ಮುಂದಿದೆ ನೋಡಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ತೆಗಿತಾರೆ. ಇರ್ಲಿ, ಅಷ್ಟರಲ್ಲಿ 2 ಚಹಾ ಕುಡಿ. ಯಾವ ಜಾತಿನಪ್ಪ ನಿಂದು? ನಂಗೆ ಗೊತ್ತಾಯ್ತು ಬಿಡು. ಹೋಗಿ ದೂರದಲ್ಲಿ ನಿಂತ್ಕೋ. ಅಯ್ಯೋ, ಇಲ್ಲ ಇಲ್ಲ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ ಅಣ್ಣ. ನಾವು ನಿಮ್ಮೋರೇನೆ, ಅಪಾರ್ಥ ಮಾಡ್ಕೋಬೇಡಿ. ಮತ್ತೆ ನೀವು ನಮ್ಮನ್ನ ಯಾರು ಅನ್ಕೊಂಡಿದ್ದೀರೋ, ನಾವು ಅವರಿಂದ ದೂರನೇ ಇರ್ತೀವಿ. ಹಂಗಾದ್ರೆ ಸರಿ, ಚಾ ಮಾಡ್ಕೊಡ್ತೀನಿ ರೀ. ಸರಿ. ಸುಳ್ಳು ಹೇಳೋದ್ರಿಂದ ಜಾತಿ ಬದಲಾಗಲ್ಲ. ಹೌದು, ಏನ್ ಬದಲಾಗಲ್ಲ. ಆದ್ರೆ ಕೊನೆ ಪಕ್ಷ ಚಾ ಅಂತೂ ಸಿಕ್ತಲ್ವಾ? ನಮ್ಗೆ ಆ ಸತಾರದಲ್ಲಿ ಆ ಚಾ ಹಾಕೋ ಮಂಗೀಶ ಕೊಟ್ಟಿದ್ ಕಾಟನೆಲ್ಲ ಮರಿಬೇಡಿ ನೀವು. ಸರಿ ತಪ್ಪು ಅನ್ನೋದೆಲ್ಲ ಪಕ್ಕಕ್ಕಿಡಿ. ನೆಮ್ಮದಿಯಾಗಿಲ್ ಬದುಕಕ್ ಬಂದಿದಿರೋ ಅಥವಾ ಇಲ್ಲೂ ಸತಾರದ ಕಷ್ಟಗಳನ್ನೆಲ್ಲ ತಂದಿದ್ದೀರಾ ಹೇಗೆ? ಜೀಜಾಬಾಯಿಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಏನು ಮಾಡದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ಅಕಸ್ಮಾತ್ ಇಲ್ಲಿರೋರ್ಗೆ ನಮ್ಮ ಜಾತಿ ಯಾವುದು ಅಂತ ಏನಾದ್ರೂ ಗೊತ್ತಾದ್ರೆ ಇಲ್ಲೂ ನಂಗೆ ಕೆಲಸ ಸಿಗಲ್ಲ. ಇವಾಗಿನ ಸ್ಥಿತಿಲಿ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ಮಕ್ಕಳು ಹಸ್ಕೊಂಡಿರ್ಬೇಕಾಗತ್ತೆ. ನೀವಿಬ್ರು ಇದನ್ನ ತಗೊಳ್ಳಿ, ನೀರ್ ಕುಡಿತಾ ಇರಿ. ಅಷ್ಟಲ್ಲಿ ನಾನು ಚಹಾ ಕೊಡ್ತೀನಿ. ಅಯ್ಯೋ, ಇರ್ಲಿ ಬಿಡಿ, ಇದೆಲ್ಲ ಬೇಡ. ಸಂಕೋಚ ಪಟ್ಕೋಬೇಡಿ, ನಾವೆಲ್ಲ ಅಕ್ಕಪಕ್ಕದವ್ರೆ, ಒಬ್ರಿಗೊಬ್ರು ಆಗ್ಬೇಕು. ತಗೊಳ್ಳಿ, ನೀರ್ ಕುಡೀರಿ. ಕುಡಿ. ಧನ್ಯವಾದ. ನೀವು ನೀರ್ ತಗೊಳ್ಳಿ. ಸ್ವಲ್ಪ ನೀರಾದ್ರೂ ಕುಡೀರಿ. ಒಂದ್ ಸುಳ್ಳು ಹೇಳೋದ್ರಿಂದ ಚಾ, ನೀರು, ಗೌರವನು ಸಿಕ್ತಿದೆ ಅಂದ್ಮೇಲೆ ಸತ್ಯನ ಹೇಳ್ದಿರೋದೇ ಒಳ್ಳೇದು. ಜೀಜಾಬಾಯಿ, ಸುಳ್ಳು ಯಾವತ್ತಿದ್ರೂ ಸುಳ್ಳೆ. ಪ್ರತಿ ಸುಳ್ಳಿಗೂ ನಾವು ಒಂದಲ್ಲ ಒಂದು ದಿನ ಬೆಲೆ ಕಟ್ಟಲೇಬೇಕು. ಹೇಗೂ ನಿಭಾಯಿಸಿದ್ರಾಯ್ತು ಬಿಡಿ. ಅಲ್ಲಿವರೆಗೂ ನೀವ್ ಯಾರಿಗೂ ಸತ್ಯ ಹೇಳ್ದೆ ಸುಮ್ನಿರೋದನ್ ಕಲೀರಿ. ಹಿಟ್ ಖಾಲಿ ಆಗಿದೆ. ಉಪ್ಪು ಇನ್ನೊಂದು ಸ್ವಲ್ಪ ದಿನಕ್ಕೆ ಬರುತ್ತೆ. ಇವತ್ತೊಂದಿನಕ್ಕೆ ಅರ್ಶನ ಬರುತ್ತಲ್ವಾ? ಮನೇಲಿ ದಿನಸಿ ಇಲ್ಲ. ಮತ್ತೆ ದುಡ್ಡು ಇಲ್ಲ. ಬಾಲ, ಮೊದ್ಲು ಸ್ವಲ್ಪ ದುಡ್ಡು ಹೊಂದಿಸ್ಕೋಬೇಕು. ಹೆಂಗೋ ದುಡ್ಡು ಹೊಂದಿಸ್ಕೊಂಡು ಬರ್ತೀನಿ ಅತ್ತೆ. ಈ ವಿಷಯ ಭೀಮಂಗ್ ಹೇಳೋದು ಬೇಡ.
ಭೀಮಾ, ನಿನ್ ಜೊತೆ ನಾನು ಬರ್ತೀನಿ. ನಿನ್ ಜೊತೆ ಕೆಲ್ಸಾನು ಮಾಡ್ತೀನಿ, ಜೊತೆ ಓದ್ಕೊಂಡು ಇರ್ತೀನಿ. ನಡಿ. ನೀನೇನ ರಾಮ್ಜಿ ಅಂದ್ರೆ ನಿನ್ನ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ನಿಮ್ಗೆ ಕೆಲಸದಲ್ಲಿ ಯಾವುದೇ ತೊಂದರೆನೂ ಬರಲ್ಲ. ಅದ್ರ ಬಗ್ಗೆ ನಂಬಿಕೆ ಇದೆ. ಆದ್ರೆ ಒಂದ್ ವಿಷಯ ನೆನ್ಪಿರ್ಲಿ, ಇಲ್ಲಿ ಯಾರಿಗೂ ಯಾವುದೇ ಕಾರಣಕ್ಕೂ ನಿಮ್ ಜಾತಿ ಬಗ್ಗೆ ಹೇಳ್ಬೇಡಿ. ನಾನು ಅದನ್ನೇ ಹೇಳ್ತಿದ್ದೆ ಇವ್ರಿಗೆ, ದುಡೀರಿ, ಸಂಪಾದನೆ ಮಾಡಿ ಅಂತ. ಸುಮ್ನೆ ಜಾತಿ ಹೇಳ್ಕೊಂಡ್ ಯಾಕೆ ತಿರ್ಗಾಡ್ಬೇಕು? ನೋಡು ರಾಮ್ಜಿ, ನಿನ್ನ ಹೆಂಡತಿ ತುಂಬಾನೇ ಬುದ್ಧಿವಂತೆ. ಯಜಮಾನ್ರೆ, ಭೀಮಾ ಅಪ್ಪನ್ ಕೆಲ್ಸ ಮಾಡ್ಲಿ, ನಾನ್ ಭೀಮನ್ ಕೆಲ್ಸ ಮಾಡ್ತೀನಿ. ದಯವಿಟ್ಟು ನಮ್ಮಿಬ್ರಿಗೂ ಒಂದ್ ಕೆಲ್ಸ ಕೊಡಿ. ಹೌದು ಯಜಮಾನ್ರೆ, ನಿಮ್ಗೆ ಕೆಲ್ಸದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಸರಿನಪ್ಪ, ಕಷ್ಟಪಟ್ಟು ಕೆಲಸ ಮಾಡಬೇಕು. ಓದಿನ ಮೇಲೂ ಗಮನ ಕೊಡಿ. ರಾಮ್ಜಿ ಪದೇ ಪದೇ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತಾನೆ ಇದ್ದ. ರಾಮ್ಜಿ ಇಲ್ದಿರೋ ಈ ಹೊತ್ತಲ್ಲಿ ನಿಮ್ ಓದಿನ ಬಗ್ಗೆ ಗಮನ ಕೊಡೋದು ನನ್ನ ಕರ್ತವ್ಯಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೀನಿ. ಯಜಮಾನ್ರೆ, ಸ್ವಲ್ಪ ದುಡ್ಡು ಸಾಲ ಸಿಗ್ಬೋದಾ? ಮನೇಲಿ ಯಾವುದಕ್ಕೂ ದುಡ್ಡಿಲ್ಲ. ಹಾ ಸರಿ, ಕೊಡೋಣ. ಬೇಡ ಯಜಮಾನ್ರೆ, ನಮ್ಗೆ ಸಾಲ ಏನು ಬೇಡ. ಅಲ್ಲ, ಬಾ ಆನಂದಣ್ಣ. ಯಾಕ್ ಭೀಮಾ, ನಮ್ಗೀಗ ದುಡ್ಡು ಬೇಕಲ್ವಾ? ಆನಂದಣ್ಣ, ಅಪ್ಪನ ಮೇಲೆ ನಂಬಿಕೆ ಇಡಿ. ಅವ್ರಿಗೂ ನಮ್ಮ ಮೇಲೆ ಕಾಳಜಿ ಇದೆ. ಈ ಸಮಸ್ಯೆಗೆ ಅವ್ರು ಈಗ್ಲೇ ಏನೋ ದಾರಿ ಹುಡುಕ್ತಾರೆ ಅಂತ ನನ್ ಮನ್ಸು ಹೇಳ್ತಿದೆ. ಯಜಮಾನ್ರೆ, ನಂಗೊಂದ್ ಸ್ವಲ್ಪ ಹಣದ ಸಹಾಯ ಆದ್ರೆ ಆ ಹಣನ ನಾನು ಮನೆಗ್ ಕಳಿಸ್ತೀನಿ. ಮನೇಲಿ ಅಡ್ಗೆ ಮಾಡಕ್ಕೂ ಏನು ಇಲ್ಲ ಅಂತಿದ್ರು ನನ್ ಮಕ್ಕಳು. ಅಪ್ಪ ನಮ್ಮಿಂದ ದೂರ ಇರಬಹುದು, ಆದ್ರೆ ಅವರು ನಮ್ಮೆಲ್ಲರ ಮನ್ಸಿಂದ ಖಂಡಿತ ದೂರ ಆಗಿಲ್ಲ ಅಣ್ಣ. ಅದಕ್ಕೆ ಹೇಳ್ತಿರೋದು, ಅಪ್ಪನ ಮೇಲೆ ನಂಬಿಕೆ ಇಡು. ನಡಿ, ಮೊದ್ಲು ನಿನ್ ಕೆಲ್ಸ ಶುರು ಮಾಡು. ಇಲ್ಲ ಇಲ್ಲ ಯಜಮಾನ್ರೆ, ನಮ್ಮೋರ್ಗೆ ಅವ್ರದೇ ಚಿಂತೆ ಅಷ್ಟೇ. ಇವಾಗ ನಿಮ್ಗೆ ಮುಂಗಡ ಹಣ ಕೊಡೋಕ್ಕಾಗ್ಲಿಲ್ಲ ಅಂತಂದ್ರೆ ಬೇಡ ಬಿಡಿ. ಕೊನೆ ಪಕ್ಷ ಇಲ್ಲಿ ಎಲ್ಲಾದ್ರೂ ಸುತ್ತಮುತ್ತ ನಾವು ಉಳ್ಕೊಳ್ಳೋಕೆಲ್ಲರೂ ಜಾಗ ಸಿಗ್ಬೋದಾ ಅಂತ ಹೇಳಿ ಸಾಕು. ಯಜಮಾನ್ರೆ, ಅದು ಜವಾಬ್ದಾರಿ ಹೆಗ್ಲ ಮೇಲಿದೆ. ಸ್ವಲ್ಪ ಸಹಾಯ ಮಾಡಿದ್ರೆ ತುಂಬಾನೇ ಉಪಕಾರ ಆಗುತ್ತೆ. ಖಂಡಿತ ರಾಮ್ಜಿ, ನೀನೇನು ಯೋಚನೆ ಮಾಡ್ಬೇಡ. ಸಾಮಾನೆಲ್ಲ ಒಂದ್ ಕಡೆ ಇಟ್ಟು ವಿಶ್ರಾಂತಿ ತಗೋ. ನಿಂಗೆ ಲೆಕ್ಕದ ಪುಸ್ತಕ ಎಲ್ಲ ತೋರಿಸ್ತೀನಿ. ಆವಾಗ ನಿಂಗೆ ಎಷ್ಟು ದುಡ್ಡು ಬೇಕೋ ಕೇಳು, ಕೊಡೋಣ. ಇಲ್ಲೇ ನೀವು ಹತ್ರದಲ್ಲಿ ಉಳ್ಕೊಳಕ್ಕೆ ಜಾಗನ ಏರ್ಪಾಟ್ ಮಾಡಿದೀನಿ. ಧನ್ಯವಾದ ಯಜಮಾನ್ರೆ. ಹೋಗ್ ಬನ್ನಿ. ಗುರುಗಳೇ, ನೀವು ಹೇಳ್ದಂತೆ ಎಲ್ಲ ಕಾರ್ಯನೂ ಮಾಡಿದೀವಿ. ನಮ್ ಮಂಗೇಶ ಯಾವಾಗ ಬೇಕಾದ್ರೂ ಜಾಮೀನ್ ಮೇಲೆ ಹೊರಗಡೆ ಬರಬಹುದು. ಬರೋದೇನ್ ಚಿದಾನಂದ್ರೆ, ಬಂದ ನೋಡಿ ನಮ್ ಮಂಗೇಶ. ಕುಣಿತ ಕುಣಿತ ಬರ್ತಿದ್ದ ನೋಡಿ. ಗುರುಗಳೇ, ಧನ್ಯನಾದೆ ನಾನು. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ. ನೀವುಗಳು ನನ್ನನ್ನ ಜೈಲಿಂದ ಬಿಡಿಸ್ಕೊಂಡು ಬಂದಿದ್ದೀರಾ. ನಿನ್ನನ್ನ ಬಿಡ್ಲೇಬೇಕಾಗಿತ್ತು ಮಂಗೇಶ. ಎಷ್ಟೇ ಆಗ್ಲಿ ನೀನ್ ನಮ್ಮ ಧೈರ್ಯಶಾಲಿ ಯೋಧ ಅಲ್ವೇ. ಇನ್ನೊಂದು ಖುಷಿ ವಿಷಯ ಏನಂದ್ರೆ ರಾಮ್ಜಿ ಹಳ್ಳಿ ಬಿಟ್ಟು ಹೋಗಿದ್ದಾನೆ. ಗುರುಗಳೇ, ಎಂತ ಸಂತೋಷದ ವಿಷಯ ಹೇಳಿದ್ರಿ. ಗುರುಗಳೇ, ಒಂದ್ ಕೆಲ್ಸ ಮಾಡ್ತೀನಿ. ಈಗ್ಲೇ ಒಂದಷ್ಟು ಜನರನ್ನ ಕರೆಸಿ ಆ ಭೀಮ್ರಾವ್ನ ಈಗ್ಲೇ ಇಲ್ಲ ಅನ್ನಿಸ್ಬಿಡ್ತೀನಿ. ಬೇಡ ಬೇಡ, ಆ ಭೀಮ್ರಾವ್ ಗುಂಪು ಕಟ್ಕೊಂಡಿದ್ದಾನೆ. ಅವನ್ ಕೇರಿ ನೋಡ್ದೆ ಗುಂಪದು. ನೀವ್ ಎಷ್ಟು ಮೂಟೆ ಹಾಕಿದ್ದೀರಾ? 5 ನನ್ ಕಡೆಯಿಂದ. ನೀವೆಷ್ಟು ಮೂಟೆ ಹಾಕಿದ್ದೀರಾ? ನನ್ ಕಡೆಯಿಂದ 5. ಆನಂದಣ್ಣ, ನಿಂದಿದು 3ನೇ ಮೂಟೆ ಅಲ್ವಾ? ಹೌದು. 4, 5, 6, 7 ಎಷ್ಟೋ ಒಂದು. ಎಲ್ಲಿ ನಮ್ಮಪ್ಪ? ಹೇಳ್ರೋ, ಎಲ್ಲೋ ನಮ್ಮಪ್ಪ? ಕೂಲಿಯವ್ರಲ್ವಾ ನೀವು? ತಲೆ ತಗ್ಸಿ, ಎಲ್ಲಿ ಹೇಳಿ.
ನಮ್ಮಪ್ಪ ಎಲ್ಲೇ? ಏಯ್, ನೀವಿಬ್ರು ತಲೆ ಬಗ್ಸ್ರ. ನಮ್ಗೇನ್ ಕೆಲ್ಸ ಕೊಟ್ಟಿದ್ದಾರೋ ಅದನ್ನ ನಾವು ಮಾಡ್ತಿದೀವಿ ಅಷ್ಟೇ. ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋದೆಲ್ಲ ನಮ್ ಕೆಲ್ಸ ಅಲ್ಲ. ಮೊದ್ಲು ನಿಮ್ ತಂದೆಯವ್ರ ಬಗ್ಗೆ ಗೌರವ ಕೊಟ್ಟು ಮಾತಾಡಿ. ನಮ್ಮಪ್ಪನ ಹತ್ರ ಕೂಲಿ ಮಾಡೋ ನೀನು ನಂಗ್ ಬುದ್ಧಿ ಹೇಳಕ್ ಬರ್ತೀಯಾ? ಹಾ ಭೀಮಾ, ಏಯ್, ನನ್ ತಮ್ಮನ ಮೇಲೆ ಕೈ ಮಾಡ್ತೀಯಾ? ನೀವಿಬ್ರು ಅಣ್ಣ ತಮ್ಮಂದ್ರ? ಮಾಡ್ತೀನಿ ರೀ. ಏ ಸೂರ್ಯ, ಏನ್ ಮಾಡ್ತಾ ಇದ್ಯಾ ನೀನು? ನಾನ್ ಏನ್ ಹೇಳಿದ್ದೆ? ನಂಗ್ ದುಡ್ಡು ಬೇಕಪ್ಪ, ಮನೇಲೆ ಸ್ವಲ್ಪ ಕೊಟ್ಟು ಹೋಗತ್ತಾನೆ. ಹಾದಿ ಬೀದಿಲ್ ಹೋಗೋರ್ನೆಲ್ಲ ಕೆಲ್ಸಕ್ಕೆ ಹಾದಿ ಬೀದಿಲ್ ಹೋಗೋರೆಲ್ಲ ಇವರು ನಿಂಗಿಂತ ಚಿಕ್ಕವರು, ಆದ್ರೂ ಇಲ್ಲಿ ಕೆಲಸ ಮಾಡ್ತಾ ಇದಾರೆ. ಜವಾಬ್ದಾರಿ ತಿಳ್ಕೊಂಡಿದ್ದಾರೆ. ನಿನ್ ಥರ ಅಲ್ಲ, ಮನೆಯಿಂದ ಕೊಳ್ಳೆ ಹೊಡೆದಿದ್ದೆ ಆಯ್ತು ನಿಂದು. ನಿನ್ ಹರಿಕತೆ ಕೇಳಕ್ ಬಂದಿಲ್ಲ ನಾನು. ದುಡ್ಡು ಕೊಡು, ಸ್ನೇಹಿತರು ಕಾಯ್ತಿದ್ದಾರೆ, ನಾನು ಹೊರಡ್ಬೇಕಪ್ಪ. ನಾನ್ ನಿಂಗ್ ದುಡ್ಡು ಕೊಡಲ್ಲ ಅಷ್ಟೇ. ಈಗಾಗ್ಲೇ ಸಿಕ್ಕಾಪಟ್ಟೆ ದುಡ್ಡನ್ನ ಹಾಳು ಮಾಡಿದ್ಯಾ. ಸರಿ ಬಿಡು, ಈಗ ರೈಲ್ ಗಾಡಿಗಳೇನ್ ಕಮ್ಮಿನಾ? ಬೆಳಗ್ಗೆ ಬಂದು ರೈಲ್ ಕಂಬಿ ಹತ್ರ ನನ್ ಹೆಣ ಎತ್ಕೊಂಡು ಹೋಗು. ನಿನ್ ದುಡ್ಡು ನೀನೇ ಇಟ್ಕೋ, ನಾನು ಹೋಗ್ತೀನಿ. ಸೂರ್ಯ ನಿಂತ್ಕೋ ಸೂರ್ಯ, ಹಾಗೆಲ್ಲ ಮಾಡ್ಕೋಬೇಡ. ದುಡ್ಡು ಕೊಡ್ತೀನಿ ಇರು. ಯಜಮಾನ್ರೆ, ನಿಮ್ ಮಗಂಗೆ ನೀವೇ ಹೆದರ್ತೀರಾ? ಹೌದು, ಕೆಟ್ಟವ್ರ ಸಹವಾಸಕ್ಕೆ ಬಿದ್ದಿದ್ದಾನೆ, ಅದಕ್ಕೆ ಹೇಗೆ ತೂರಾಡ್ತಿದ್ದಾನೆ. ಯಾವಾಗ್ಲೂ ದುಡ್ಡು ಬೇಕು ಅಂತ ಪೀಡಿಸ್ತಾನೆ. ಕೊಡ್ಲಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಹೆದರ್ಸ್ತಾನೆ. ದುಡ್ಡು ಬೇಕು ಅನ್ಸಿದ್ರೆ ನಾನು ಎಲ್ಲಿದ್ರು ಹುಡುಕೊಂಡ್ ಬಂದ್ಬಿಡ್ತಾನೆ. ಇಲ್ಲಾಂದ್ರೆ ನಾವು ಬದುಕಿದೀವ ಸತ್ತಿದೀವ ಅಂತಾನೂ ಕೇಳಲ್ಲ. ಎಷ್ಟೇ ಆಗ್ಲಿ ನಾವು ಹೆತ್ತವರಲ್ವಾ, ಸಹಿಸ್ಕೊಳ್ಳೇಬೇಕಾಗಿದೆ. ನೀವಿಬ್ರು ಸ್ವಲ್ಪ ತಕ್ಕಿ ಬಗ್ಗೆ ನಡೀರಿ. ಸಿಕ್ದವ್ರ ಜೊತೆಗೆಲ್ಲ ಜಗಳ ಆಡ್ಬೇಡಿ. ನಿಮ್ಮಪ್ಪನೂ ಹೀಗೆ ಎಲ್ರ ಜೊತೆಗೂ ಜಗಳ ಆಡ್ತಾ ಇದ್ರು. ಅವ್ರ ವಿಷಯ ಬೇರೆ, ದೊಡ್ಡೋರು, ಸುಬೇದಾರ್ ಆಗಿದ್ದೋರು. ಆದ್ರೆ ಇನ್ನು ನೀವಿಬ್ರು ಮಕ್ಕಳು. ಧೈರ್ಯ ಅನ್ನೋದು ನಮ್ಗೆ ರಕ್ತದಲ್ಲೇ ಬಂದಿದೆ. ನಮ್ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಧನ್ಯವಾದ. ತಪ್ಪನ್ನ ನೋಡಿನೂ ನಾವು ಸುಮ್ನಿರೋದಿಲ್ಲ, ಸುಮ್ನೆ ಇರೋಕ್ಕೂ ಆಗಲ್ಲ. ನಡಿ ಆನಂದಣ್ಣ. ನೀವಿನ್ಮೇಲೆ ಯಾರ್ಗೆ ತೊಂದರೆ ಕೊಟ್ರು ಎಲ್ರೂ ಒಟ್ಟಾಗಿ ಬರ್ತಾರೆ ಹೋರಾಡೋದಕ್ಕೆ. ನಾವು ಯಾರಿಗೂ ಕೂಡ ಹೆದರ್ಕೊಳ್ಳೋರಲ್ಲ. ನೀವು ಆಜ್ಞೆ ಮಾಡಿ ಗುರುಗಳೇ, ಸಾಕು. ನಾನು ಆ ಭೀಮ್ರಾವ್ನ ಕೊಂದು ಹಾಕಿದ್ಮೇಲೆ ಇನ್ನೇನಾಗತ್ತೆ? ಜೈಲಿಗೆ ತಾನೇ ಹೋಗ್ಬೇಕು. ನಾನ್ ಸಿದ್ಧವಾಗಿದ್ದೀನಿ. ಆ ಭೀಮ್ರಾವ್ ಇದಾನಲ್ಲ, ಅವನು ಹೋರಾಟನ ಅವನ್ ಸಮಾಜಕ್ಕೋಸ್ಕರ ಅಂತ ಬಿಂಬಿಸ್ತಿದ್ದಾನೆ. ಅದಕ್ಕೆ ಆ ವರ್ಗದ ಜನರಿಗಿಂತ ಹೆಚ್ಚಾಗಿ ನಾವು ನಮ್ಮ ಜನರನ್ನ ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು. ಆ ಭೀಮ್ರಾವ್ಗೆ ಸರಿಯಾದ ಪಾಠ ಕಲಿಸೋಣ. ಇನ್ಮೇಲೆ ಗುಂಪು ಕಟ್ಟೋದಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಆದ್ರೆ ಗುರುಗಳೇ, ಇದೆಲ್ಲ ಹೇಗ್ ಸಾಧ್ಯ? ಅಲ್ಲಿ ಹೋಗ್ತಿರೋನು ಭೀಮ್ರಾವ್ ಕೇರಿಯೋನೇ ಅಲ್ವಾ? ಸರಿ ಗುರುಗಳೇ. ಅವನ ಹೆಸರು ಕೇಳು. ಗುರುಗಳೇ, ಅವನ ಹೆಸರು ಫೂಲ್ಚಂದ್ ಅಂತ. ಇಲ್ಲ, ನೀನೇ ಹೋಗಿ ಅವನ ಹೆಸರನ್ನ ಕೇಳು. ಆಮೇಲೆ ಅರ್ಥ ಆಯ್ತು ಗುರುಗಳೇ. ಏಯ್, ನಿಂತ್ಕೋ.
ನಾನು ಇಲ್ಲೇ ಸಂತೆಗೆ ಹೋಗಿ ಬರ್ತೀನಿ. ಮನೇಲಿ ಏನೂ ಇಲ್ಲ ಅನ್ಸುತ್ತೆ. ನೋಡಿ, ಅಲ್ಲಿ ನಿಮಗೆ ಮುಜುಗರ ಆಗ್ಬಾರ್ದು ಅಂತ ನಾನೇನು ಹೇಳಲಿಲ್ಲ. ಆದ್ರೆ ನೀವ್ ಮಾಡಿದ್ ಸರಿ ಕಾಣಿಸ್ಲಿಲ್ಲ. ಈಗ ತಾನೇ ಕೆಲ್ಸ ಸಿಕ್ಕಿದೆ, ಆಗ್ಲೇ ಸಾಲ ಕೇಳ್ತಿದ್ದೀರಾ, ಅದು ಸತಾರ ಕಳ್ಸೋದಕ್ಕೆ. ಅದ್ರ ಬಗ್ಗೆ ಮಾತಾಡಕ್ ನಂಗಿಷ್ಟ ಇಲ್ಲ. ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಏನರ್ಥ? ನಾನ್ ನಿಮ್ ಹೆಂಡತಿ ಅಲ್ವಾ? ನಿಮಗ್ ಸಂಬಂಧ ಪಡೋ ಪ್ರತಿ ವಿಷಯನೂ ತಿಳ್ಕೊಳ್ಳೋ ಹಕ್ಕಿದೆ ನನಗೆ. ನನ್ನ ಅಭಿಪ್ರಾಯನೂ ಹೇಳ್ತೀನಿ, ಮತ್ತೆ ನೀವು ತಪ್ಪು ಮಾಡಿದಾಗ ತಿದ್ದೋ ಹಕ್ಕು ಇದೆ ನನಗೆ. ಖಂಡಿತ ಇದೆ, ಆದ್ರೆ ಅವ್ರ ವಿಷಯಕ್ಕೆ ಸಂಬಂಧ ಇಲ್ಲ. ನೀನು ಬರೋಕ್ಕೂ ಮುಂಚೆಯಿಂದನೂ ಅವರು ನನ್ನ ಜೊತೆಗಿರೋರು. ಒಂದೇ ಮಾತ್ನಲ್ಲಿ ಹೇಳಿ, ನಿಮ್ ಸಂಪಾದನೆ ಮೇಲೆ ನಂಗೆ ಯಾವ ಹಕ್ಕು ಇಲ್ಲ ಅಂತ. ಹಕ್ಕಿದೆ, ಖಂಡಿತ ಇದೆ. ನನ್ನ ದುಡ್ಡಿನ ಮೇಲೆ ಮಾತ್ರ ನಿನಗೆ ಹಕ್ಕಿರೋದು. ನಾನು ಏನ್ ಸಂಪಾದನೆ ಮಾಡ್ತೀನೋ ಆ ಸಂಪಾದನೆಯಲ್ಲಿ ಮೀರಾ ಮತ್ತೆ ಮಕ್ಕಳಿಗೆ ಮೊದಲು ಕಳಿಸ್ತೀನಿ. ಮತ್ತೆ ಇನ್ನೇನು ಉಳಿದಿದ್ಯೋ ಅದೆಲ್ಲ ನಿಂದನೆ. ಎಲ್ಲ ಕಳ್ಸಿದ್ಮೇಲೆ ಉಳಿಯೋದೇನ್ ಬಂತು? ನೋಡು ಜೀಜಾಬಾಯಿ, ಇರೋದ್ರಲ್ಲೇ ನಾವು ಉಳಿಸ್ಬೇಕು. ಮನೆ ಬಿಟ್ಟು ಬಂದಾಗಿದೆಯಲ್ಲ ಈಗ. ನಿನ್ನ ಗಂಡ ನಿನ್ ಜೊತೆಗಿದ್ದಾನೆ. ಇದು ನಿನ್ ಮನೆ. ನೆಮ್ಮದಿಯಾಗಿದ್ದು ನೀನ್ ನಿನ್ ಜೀವನನ ಸಾಕ್ಸು. ನಂಗೂ ನೆಮ್ಮದಿಯಾಗಿರೋದಕ್ ಬಿಡು. ಈ ಸಲ ದುಡ್ಡು ಕಳಿಸ್ತಿದ್ರ ಕಳ್ಸಿ. ಮುಂದಿನ ಸಲ ನಿಮಗ್ ದುಡ್ಡು ಕಳ್ಸಕ್ ಬಿಟ್ರೆ ನನ್ನ ಹೆಸರು ಜೀಜಾಬಾಯಿ ಅಲ್ಲ. ಯಜಮಾನ್ರೆ, ಆಮೇಲೆ ಬನ್ನಿ, ಲೆಕ್ಕ ಆಮೇಲೆ ನೋಡೋಣ. ಅದಕ್ಕಲ್ಲ ಯಜಮಾನ್ರೆ, ನನ್ ಲೆಕ್ಕ ಕೊಡಕ್ಕಲ್ಲ ಬಂದಿದ್ದು, ನಿಮ್ ಹತ್ರ ಒಂದ್ ವಿಷಯ ಹೇಳಕ್ ಬಂದಿದ್ದೆ. ನಿಮ್ಗೆ ನಿಮ್ ಮಗನ್ ಕಂಡ್ರೆ ಅಷ್ಟೊಂದ್ ಹೆದ್ರಿಕೆ ಯಾಕೆ? ಯಾಕೆಂದ್ರೆ ಅವ್ನು ಯಾರ ಮಾತು ಕೇಳಲ್ಲ, ಯಾವಾಗ್ಲೂ ದುಡ್ಡು ಕೇಳ್ತಾನೆ ಇರ್ತಾನೆ. ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಹೆದರಿಸ್ತಾನೆ. ಅವನು ಹೇಗೋ ಬದುಕೊಳ್ಳಿ ಅಂತ ಸುಮ್ನಾಗಿದ್ದೀನಿ ಅಷ್ಟೇ. ಆದ್ರೆ ಈ ಸ್ವಾತಂತ್ರ್ಯ ಸರಿ ಇಲ್ಲ. ಜವಾಬ್ದಾರಿ ಇಲ್ದೇ ಇರೋ ಸ್ವಾತಂತ್ರ್ಯ ನಾಳೆ ಅದು ಕೆಟ್ಟದಕ್ ದಾರಿ ಮಾಡ್ಕೊಡುತ್ತೆ. ಅದಕ್ಕೆ ನೀವು ಸ್ವಲ್ಪ ಧೈರ್ಯ ತಗೋಬೇಕು. ಅಪ್ಪ ಹೇಳ್ತಿರ್ತಾರೆ, ಒಬ್ಬನ್ ಜೀವನದಲ್ಲಿ ಶಿಸ್ತು ಮತ್ತೆ ತಾಳ್ಮೆ ಇದ್ರೆ ಮಾತ್ರ ಅವನು ಜವಾಬ್ದಾರಿ ಇರೋ ಮನುಷ್ಯ ಆಗ್ತಾನೆ ಅಂತ. ಹಾಗಂದ್ರೆ ಅಂದ್ರೆ ನೀವು ಈ ಹೆದರಿಕೆಯಿಂದ ಹೊರಗ್ ಬಂದು ಮಗನ ಎದುರಿಸ್ಬೇಕಾಗತ್ತೆ. ನೆನ್ಪಿರ್ಲಿ, ನೀವು ತಂದೆ, ಅವ್ರು ನಿಮ್ ಮಗ. ಏಯ್ ನಿಂತ್ಕೋ. ನಿನ್ ಹೆಸರೇನು ಹೇಳು? ಪೂಲ್ಚಂದ್ರ. ಪೂರ್ತಿ ಹೆಸರು ಹೇಳು. ಪೂಲ್ಚಂದ್ರ ರಾಮ್ ಸೇವಕ್. ಗೊತ್ತಿದೆಯಲ್ಲ ನಿಮ್ಗೆ? ಏನ್ ಧ್ವನಿ ಏರಿಸ್ತಿದ್ಯಾ? 2 ದಿನ ಜೈಲಿಗೆ ಹೋಗಿದ್ ಮಾತ್ರಕ್ಕೆ ನಿನ್ನ ವರ್ಷನೇ ಬದಲಾಗೋಗಿದೆ. ನೀವೇನ್ ಹೇಳ್ತಾ ಇದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮುಚ್ಚು ಬಾಯ್. ಈತಿ ಮಿತಿಲಿದ್ರೆ ಸರಿ, ಮಿತಿ ಮೀರಿದ್ರಷ್ಟೇ. ತಪ್ಪು ಮಾಡ್ತಾ ಇದ್ದೀರಾ ನೀವು. ತಪ್ಪು ಮಾಡ್ತಿದ್ದೀನ ನಾನು? ತಪ್ಪು ಮಾಡ್ತಿದ್ದೀನ? ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ. ಇದ್ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಯಾವಾಗ ನೀವು ಅವರಿಗೆ ದುಡ್ಡನ್ನ ಕೊಡೋದ್ ನಿಲ್ಸ್ತಿರೋ, ಮತ್ತವ್ರಿಗೆ ದುಡ್ಡಿನ ಬೆಲೆ ಗೊತ್ತಾದಾಗ. ಆದ್ರೆ ಭೀಮಾ ಇದನ್ನ ಮಾಡೋದು ಹೇಗೆ? ಮೊದ್ಲು ನೀವೊಂದು ಕೆಲ್ಸ ಮಾಡಿ. ನೀವು ಅವ್ರ ಹತ್ರ ಹೇಳಿ, ನಿನ್ಗೇನಾದ್ರೂ ದುಡ್ಡು ಬೇಕು ಅಂದ್ರೆ ಇಡೀ ದಿನ ಈ ಕಾರ್ಖಾನೆಯಲ್ಲಿ ಕೆಲ್ಸ ಮಾಡೋದಕ್ ಹೇಳಿ. ಯಜಮಾನ್ರೆ, ಚಿಂತೆ ಮಾಡಬೇಡಿ. ಸಮಸ್ಯೆನ
ಸ್ವೀಕರಿಸಿ, ಸಮಾಧಾನವಾಗಿ ನಿಭಾಯಿಸಿ, ಎಲ್ಲ ಸರಿ ಹೋಗುತ್ತೆ. ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಆದ್ರೆ ನನ್ನ ಮಗನ ಮುಂದೆ ನಾನು ತುಂಬಾನೇ ಅಸಹಾಯಕನಾಗಿ ಹೋಗ್ತೀನಿ. ಯಜಮಾನ್ರೆ, ನಾನ್ ಇದ್ದೀನಲ್ಲ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನಮ್ ಕುಟುಂಬ ನಿಮ್ಗೆ ಯಾವಾಗ್ಲೂ ಋಣಿಯಾಗಿರುತ್ತೆ. ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ನಿಮ್ ಕುಟುಂಬಕ್ಕೂ ಸಹಾಯ ಆಗುತ್ತಂದ್ರೆ ಅದು ನನ್ ಸೌಭಾಗ್ಯ ಅಂತ ತಿಳ್ಕೊತೀನಿ. ಬಾಯಿಲಿ ಬಾ, ಹತ್ರ ಬಾ. ನೀನೆಲ್ಲ ನಿಮ್ಮಪ್ಪನ ಹಾಗೇನೆ, ಅವ್ರ ಥರನೇ ಮಾತಾಡ್ತೀಯ. ಅದೇ ಧಾಟಿ, ಅದೇ ಆತ್ಮವಿಶ್ವಾಸ. ನಿಮ್ ಮಾತ್ ನಿಜ ಯಜಮಾನ್ರೆ. ನಮ್ಗೆ ನಮ್ ಭೀಮ ನಮ್ಮ ಅಪ್ಪನ್ ತರನೇ ಕಾಣಿಸ್ತಾನೆ. ಭೀಮ ಹೇಳ್ದಂಗೆ ನೀವ್ ಒಂದ್ಸಲಿ ಮಾಡಿ ನೋಡಿ, ನಿಮ್ ಮಗ ಸರಿ ಹೋಗ್ತಾನೆ. ನಾವು ನಿಮ್ ಜೊತೆ ಇರ್ತೀವಿ. ಗುರುಗಳೇ, ಚೆನ್ನಾಗಿ ಹೊಡೆದು ಬಂದಿದ್ದೀನಿ. ಅದ್ಭುತ ಗುರುಗಳೇ, ಎಂತ ಉಪಾಯ ಹುಡಿದೀರಾ. ಇವಾಗ ಇವ್ರ ಕೇರಿಯವರಿಗೆ ಗೊತ್ತಾಗತ್ತೆ ಮಂಗೇಶ ಹೊಡೆದಿದ್ದು ಅಂತ. ಎಲ್ರೂ ಇವನ್ನ ಹುಡ್ಕೊಂಡ್ ಬರ್ತಾರೆ. ಈಗ ತಾನೇ ಸೇನೆ ಕಟ್ಕೊಂಡಿದ್ದಾರೆ, ರಕ್ತ ಕುದೀತಾ ಇರತ್ತೆ. ಅವ್ರು ಬರೋ ಅಷ್ಟ್ರಲ್ಲಿ ನಮ್ ಜನರನ್ನು ತಯಾರಾಗಕ್ ಹೇಳಿಡ್ತೀವಿ. ಅವಕಾಶ ಸಿಗ್ಲಿ ಸಾಕು, ಕೆಳಗೇರಿಯವ್ರಿಗೆಲ್ಲ ಗುಂಡಿ ತೋಡೋಣ. ಅಲ್ಲಿಗೆ ಕುದೀತಾ ಇರೋ ರಕ್ತ ತಣ್ಣಗಾಗತ್ತೆ. ನಮ್ ಕಡೆಯವ್ರಿಗೂ ಒಂದಷ್ಟು ಸಾಕ್ಷಿ ಕೊಡ್ಬೇಕಲ್ವಾ? ಈ ಹೋರಾಟದಲ್ಲಿ ಅವ್ರ ಕಡೆ ಒಬ್ಬನಿಗೆ ಏಟ್ ಬಿದ್ರೆ ನಮ್ ಕಡೆ ಒಬ್ಬನಿಗೂ ಏಟ್ ಬೀಳ್ಲಿ. ಏನಂತೀರ ನೀವೆಲ್ಲ? ಅಂದ್ರೆ ಗುರುಗಳೇ, ನನಗೇನು ಅರ್ಥ ಆಗ್ತಿಲ್ಲ. ಭೀಮ್ರಾವ್, ಈಗ ಶುರುವಾಗಿದೆ ಜಾತಿಯ ಕಲಹ. ಈ ಜಾತಿ ಕಲಹದಲ್ಲಿ ಇಡೀ ಸಮಾಜ ಛಿದ್ರವಾಗುತ್ತೆ. ಜಾತಿಗಳ ನಡುವಿನ ವೈಮನಸ್ಯ ಇನ್ನಷ್ಟು ಹೆಚ್ಚುತ್ತೆ. ಈ ವೈಮನಸ್ಯ ಹೆಚ್ಚಾಗಿ ನಿಮ್ಮ ಬದುಕನ್ನ ಇನ್ನಷ್ಟು ದುಸ್ತರಗೊಳಿಸುತ್ತೆ. ನಿಭಾಯಿಸು ನೋಡೋಣ ಇದನ್ನ ನೀನ್ ಹೇಗ್ ನಿಭಾಯಿಸ್ತೀಯ ಅಂತ. ನಾವು ನೋಡೇ ಬಿಡ್ತೀವಿ. ನಾಳೆ ದಿನ ನಾಯಕ ಆಗೋದಕ್ಕೆ ಹೊರಟಿರೋ ಹುಡುಗ ಹೇಗೆ ಎದುರಿಸ್ತಾನೆ ನೋಡೋಣ. ಈಗ ಅವರಪ್ಪನು ಊರಲ್ಲಿಲ್ಲ. ಹುಷಾರು. ನಾವೇನ್ ಅನ್ಕೊಂಡಿದ್ವೋ ಅದನ್ನ ಮಾಡೋ ದಿನ ಬಂದಿದೆ. ನಾವೇನ್ ನಿರ್ಧಾರ ಮಾಡಿದ್ವಿ, ಒಬ್ರಿಗೊಬ್ರು ನಾವ್ ನಿಂತ್ಕೋತೀವಿ ಅಂತ ಮಾತು ಕೊಟ್ಟಿದ್ವಿ. ಬರೀ ಮಾತು ಕೊಡೋದಷ್ಟೇ ಅಲ್ಲ, ಅವರು ಒಬ್ಬರಿಗೆ ಹೊಡೆದ್ರೆ ಇನ್ನೊಬ್ರು ಹೋಗಿ ಹೊಡ್ಸ್ಕೊಂಡ್ ಬರೋದು ಮಾತಾಗಿರ್ಲಿಲ್ಲ. ಅಯ್ಯೋ ಪುರಂಜನ, ವಿಷಯ ಗೊತ್ತಾಯ್ತಾ? ಅಲ್ಲಿ ಮೇಲ್ನವರೆಲ್ಲ ಒಟ್ಟಾಗಿ ಸೇರ್ತಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಈ ಪೂಲ್ ಚಂದು ಮಂಗೇಶಂಗ್ ಹೊಡೆದ ಅಂತಿದ್ದಾರೆ. ನಾನು ಅವ್ರ ಯಾರಿಗೂ ಹೊಡೆದಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಹೊಡೆದ್ಯೋ ಬಿಟ್ಯೋ ಅದ್ರಲ್ಲಿ ಏನ್ ವ್ಯತ್ಯಾಸ? ಮಂಗೇಶನಿಗೆ ಹೊಡೆದಿದಂತಾನೆ. ಅವರೆಲ್ಲ ಒಟ್ಟಾಗಿ ಸೇರ್ತಿದ್ದಾರೆ ಅಂದ್ಮೇಲೆ ನಾವು ನಮ್ ಕೇರಿಯವರೆಲ್ಲ ಒಟ್ಟಾಗಿ ಸೇರೋಣ.
ಇವತ್ತು ಅವ್ರಿಗೊಂದು ಪಾಠ ಕಲ್ಸೇ ಬರೋಣ. ಆದ್ರೆ ಈ ರೀತಿ ಎಲ್ಲ ಹೋರಾಟ ಮಾಡ್ಬೇಕಾ ನಾವು? ಒಂದ್ಸಲ ನಾವೆಲ್ಲ ಭೀಮ್ರಾವ್ನ್ ಕೇಳೋಣವಾ? ಹಾ ಕೇಳಿ ಕೇಳಿ, ಜೀವನ ಪೂರ್ತಿ ಹೀಗ್ ಕೇಳ್ಕೊಂಡೇ ಬಿದ್ದಿರಿ. ಹೇಡಿಗಳ ತರ ಪದೇ ಪದೇ ಭೀಮ್ರಾವ್ನ ಅದೇನ್ ಕೇಳ್ತೀರಾ? ಹೋದ್ರು ಏನ್ ಹೇಳ್ಬೋದು ಮಹಾ? ಆ ಭೀಮ್ರಾವ್ ಸುಮ್ನೆ ಬರೀ ದೊಡ್ಡ ದೊಡ್ಡ ಮಾತಾಡ್ತಾನೆ. ನೀವುಗಳೆಲ್ಲ ದಡ್ರ ತರ ಅವನ್ ಮಾತ್ ಕೇಳಿ ಕುರಿಗಳ ತರ ಸುಮ್ನೆ ನಿಂತಿರ್ತೀರಾ. ಏನ್ ಬಂತು ಪ್ರಯೋಜನ? ನಾವಿವತ್ ನಿಮ್ಗೆಲ್ಲ ಒಂದ್ ಗತಿ ಕಾಣಿಸೋದೆ. ಅದೇನ್ ಮಾಡ್ತೀರೋ ನಾವು ನೋಡ್ತೀವಿ. ಮುಚ್ಚು ಬಾಯ್. ನೀನ್ ಮುಚ್ಚು. ಇಲ್ಲಿಗೆ ಬಂದು ಬುದ್ಧಿ ಹೇಳೋದನ್ ಬಿಟ್ಟು ನಿಮ್ಮವ್ರನ್ನ ಹೇಗ್ ಕಾಪಾಡ್ಕೊಳ್ಳೋದು ಅಂತ ನೋಡು. ಹೋಗು ಹೋಗ ಹೋಗು. ಮೊದ್ಲು ನಿನ್ ನೋಡ್ಕೊಳ್ಳೋ. ಅವನ್ಗಾದ್ ಗತಿನೇ ನಿನಗೂ ಆಗೋದ್ ನೋಡ್ಕೋ. ಅದ್ ಹೆಂಗ್ ಹೊಡಿತೀಯ ನೋಡ್ತೀನಿ. ಎಲ್ರನ್ನು ಫುಲ್ ಚಂದ ಅನ್ಕೊಂಡ್ಯಾ? ಇವತ್ ಮೇಲ್ನವ್ರ ಬುರುಡೆ ಹೊಡಿಲಿಲ್ಲ ಅಂದ್ರೆ ಕೇಳು. ಬಾರೋ ನೋಡ್ಕೊಳ್ಳೋಣ. ನಿಂತ್ಕೊಳ್ಳೋ. ಎಲ್ಲಿ ಕೊಡ್ತೀಯ? ಬಾಬಾ ನಿಂತ್ಕೊಳ್ಳೋ. ಮೀನ್ ತಾನಾಗೆ ಬಲೆಗ್ ಬಿದ್ದಿದೆ ಪಂಡಿತರ. ಹೊಡಿರಿ ಪಾಪಿಗೆ. ಹೊಡಿರೋ ನಿಮ್ಗೆ. ಸಾಯಿಸ್ರೋ ಇವ್ನ. ಹಾಕ್ರೋ ಇವ್ನಿಗೆ. ಹೊಡಿ. ನಾನೀಗಷ್ಟೇ ಈ ಜಾತಿ ಸಂಘರ್ಷಕ್ಕೆ ಕಿಚ್ಚು ಹಚ್ಚಿದ್ದೀನಿ ಭೀಮ್ರಾವ್. ಕಣ್ಣಾರೆ ನೋಡು ಮುಂದೆ ಏನೇನಾಗುತ್ತೆ ಅಂತ. ಮತ್ತೆ ನೀನು ಅದ್ ಹೇಗ್ ಕಾಪಾಡ್ಕೋತ್ಯ ಕಾಪಾಡ್ಕೋ. ಅಯ್ಯೋ, ಎಲ್ಲ ಹೋದ್ನೋ ಇವನು? ಈ ಕಡೆನೆ ಬಂದಲ್ಲ. ಹೇ ಹುಷಾರು. ಏನಾಯ್ತು? 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 ಅಯ್ಯೋ ಪುರಂಜನಣ್ಣ, ನನಗ್ ಮೋಸ ಮಾಡಿ ಇಲ್ಲಿಂದ ಕರ್ಕೊಂಡು ಹೋದ. ಅಲ್ಲಿ 3-4 ಜನ ಮೊದ್ಲೇ ಇದ್ರು. ನಾನೊಬ್ನೇ ಆಗೋದೆ. ತುಂಬಾ ಹೊಡೆದ್ಬಿಟ್ರು. ಪುರಂಜನ, ಹಿಂಸಾಚಾರ ಎಲ್ಲಾ ಸಮಸ್ಯೆಗೂ ಪರಿಹಾರ ಅಲ್ಲ. ಅಷ್ಟು ಸುಲಭವಾಗಿ ಸುಮ್ನಾಗೋರಲ್ಲ, ಮಾತ್ಗೆಲ್ಲ ಬಗ್ಗೋರಲ್ಲ. ಒಂದ್ ಕೆಲ್ಸ ಮಾಡಿ, ನಮ್ಮವ್ರನ್ನೆಲ್ಲ ಒಂದ್ ಕಡೆ ಸೇರಿಸಿ ಸೇಡ್ ತೀರ್ಸ್ಕೊಳ್ಳೋಣ. ಹಾಗೆ ಮಾಡ್ಬೇಕು. ನಡೀರಿ. ನಿಧಾನ ನಡೀರಿ. ತಪ್ಪಾನೆ ಮಾಡಿದ್ದವ್ರು. ಗುರುಗಳು ಹೇಳಿದ್ರು ಅಂತ ಹಿಂದೆಯಿಂದ ಹೊಡಿಬಾರ್ದಿತ್ತು ನಂಗೆ. ಅಕಸ್ಮಾತ್ ಸತ್ತೋಗಿದ್ರೆ ನಾನು. ಆದ್ರೆ ಸತ್ತಿಲ್ವಲ್ಲ. ಯಾರು ತ್ಯಾಗಕ್ಕೆ ಸಿದ್ಧನಾಗಿರ್ತಾನೋ ಅವ್ರಿಗೆ ಸಾವಿಲ್ಲ ಮಂಗೇಶ. ಜನರ ನೆನಪಲ್ಲಿ ಯಾವಾಗ್ಲೂ ಜೀವಂತವಾಗಿರ್ತಾರೆ. ಕೇಳಿಸ್ಕೋ ಮಂಗೇಶ, ಕ್ರಾಂತಿಯ ಇತಿಹಾಸದಲ್ಲಿ ಕ್ರಾಂತಿಗೆ ಕಿಚ್ಚು ಹಚ್ತಾರಲ್ಲ, ಅಂತವ್ರ ಹೆಸರನ್ನ ಸ್ವರ್ಣಾಕ್ಷರಗಳಲ್ಲಿ ಬರೆದಿಡಲಾಗತ್ತೆ. ಅರ್ಥ ಮಾಡ್ಕೋ. ಸರಿ ಹೋಗೋ, ಸಿದ್ಧತೆ ಮಾಡ್ಕೋ. ನಾಳೆ ಬೆಳಗ್ಗೆ ನಮ್ಮೂರಲ್ಲಿ ನಮ್ಮವ್ರು ಮಾತ್ರ ಇರಬೇಕು. ಆ ಕೆಳಗೇರಿಯವರು ಒಂದು ಈ ಊರ್ ಬಿಟ್ಟು ಓಡ್ ಹೋಗ್ಬೇಕು, ಇಲ್ಲ ಹೆಣವಾಗಿ ಬಿದ್ದಿರ್ಬೇಕು. ಅರ್ಥ ಆಯ್ತಾ? ಭೀಮಾ ಭೀಮಾ ಭೀಮಾ, ಬೇಗ ಬಾ. ಏನಾಯ್ತು ಬಾಲಣ್ಣ? ನಮ್ಮವ್ರ ಮತ್ತೆ ಮೇಲ್ವರ್ಗದವ್ರ ಮಧ್ಯೆ ಸಾಮೂಹಿಕ ಸಂಘರ್ಷ ಶುರುವಾಗಿದೆ. ಎರಡೂ ಕಡೆಯವ್ರಿಗೆ ತುಂಬಾನೇ ಗಾಯ ಆಗಿದೆ. ಎಲ್ರು ಹೊಡೆದಾಡಿ ಸಾಯೋದಕ್ಕೆ ತಯಾರಾಗಿದ್ದಾರೆ. ಬೇಗ ಬಾ ಭೀಮಾ. ಯಜಮಾನ್ರೆ, ನಾನೀಗ ಹೋಗ್ಲೇಬೇಕು. ಬೇಡ ಭೀಮಾ, ನೀನಿನ್ನೂ ಚಿಕ್ಕವನು. ಈ ಪರಿಸ್ಥಿತಿಯಲ್ಲಿ ನೀನ್ ಅಲ್ಲಿಗೆ ಹೋದ್ರೆ ನಿನ್ ಜೀವಕ್ಕೆ ಅಪಾಯ ಆಗ್ಬೋದು. ಯಜಮಾನ್ರೆ, ನಮ್ ಕಡೆಯವ್ರು ಏನಾದ್ರೂ ಹೆಚ್ಚು ಕಡಿಮೆ ಮಾಡಕ್ ಹೋದ್ರೆ ಅದನ್ನ ತಡೆಯೋದ್ ನನ್ ಕರ್ತವ್ಯ. ನಡಿ. ಏನ್ರೋ, ಇದು ಜಾತಿ ವಿಷಯ ಅಂದ್ಮೇಲೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಲೇಬೇಕು. ಭೀಮ್ರಾವ್ ಮತ್ತವ್ರ ಅಣ್ಣ ಇಲ್ಲೇ ಕೆಲಸ ಮಾಡ್ತಿರ್ಬೋದು, ಆದ್ರೆ ಈಗ ಅವರು ವಿರೋಧಿ ಗುಂಪಿನವರು. ನಾವೆಲ್ಲರೂ ಹೋಗಿ ಈಗ್ಲೇ ಮೇಲ್ನವ್ರ ಜೊತೆ ಕೈ ಜೋಡ್ಸೋಣ. ನಡೀರಿ. ನಿಂತ್ಕೊಳ್ಳಿ. ಎಲ್ರು ಸುಮ್ನೆ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ.
ಈ ಜಾತಿ ಗೀತಿ ಎಲ್ಲ ಇಲ್ಲಿ ನಡೆಯೋದಿಲ್ಲ. ಯಜಮಾನ್ರೆ, ಭೀಮ್ರಾವ್ ಕೂಡ ನಾವ್ ಹೇಳಿದ್ದನ್ನೇ ಹೇಳಿ ಹೋಗಿದ್ದು. ಅವನು ಅವನ್ ಜಾತಿಗೋಸ್ಕರ ಹೋಗಿ. ಹೌದು ಯಜಮಾನ್ರೆ, ನೀವು ಅಭಿಮನ್ನ ಮತ್ತೆ ಆನಂದನ ತಡಿಲಿಲ್ಲ. ಅವರು ಅವ್ರ ಜಾತಿಯವ್ರನ್ನ ತಡೆಯೋದಕ್ ಹೋಗಿದ್ದಾರೆ. ಆದ್ರೆ ಅವರು ನಿಮ್ಗಳ ತರ ಬೇರೆ ಜಾತಿಯವ್ರನ್ನ ಹೊಡೆಯೋದಕ್ ಹೋಗಿಲ್ಲ. ನೀವ್ಯಾರು ಕೆಲಸ ಬಿಟ್ಟು ಹೋಗೋ ಹಾಗಿಲ್ಲ. ಇಲ್ಲ ಅಂದ್ರೆ ಕೆಲ್ಸದಿಂದ ಕಿತ್ತು ಹಾಕ್ಬಿಡ್ತೀನಿ. ಹೋಗಿ ಕೆಲಸ ನೋಡ್ಕೊಳ್ಳಿ. ಜಾತಿ ಅಂತ ಬಂದ್ರೆ ಸಾಕು, ಪ್ರೀತಿ, ಪ್ರೇಮ, ಸಾಮರಸ್ಯ ಎಲ್ಲ ಮರೆತು ಹೋಗ್ತಾರೆ. ಥು! ಇವತ್ತು ಇದಕ್ಕೊಂದು ಕೊನೆ ಕಾಣಿಸ್ಲೇಬೇಕು. ತೋರಿಸ್ಲೇಬೇಕು. ಸಾಕಾಗಿ ಹೋಗಿದೆ ನಮ್ಗೆ ಇಲ್ಲಿವರೆಗೂ ಇವ್ರು ಮಾಡಿರೋ ಪ್ರತಿ ಅನ್ಯಾಯಕ್ಕೂ ಆ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊಳ್ಳೇಬೇಕು. ಏನು ನ್ಯಾಯ ಅನ್ಯಾಯ ಅಂತೆಲ್ಲ ಮಾತಾಡ್ತಿದ್ಯಾ? ಇರೋ ಇನ್ನೊಂದ್ ಕಾಲ್ನು ಮುರಿದು ಹಾಕ್ಬಿಡ್ತೀನಿ. ಅಣ್ಣಂದ್ರ, ಇವ್ರಗಳಿಗೆ ನಾವು ಬುದ್ಧಿ ಕಲಿಸ್ಲೇಬೇಕು. ಒಂದು ಊರ್ ಬಿಟ್ಟು ಹೋಗ್ಬೇಕು, ಇಲ್ಲ ಗುಂಡಿ ಸೇರ್ಕೋಬೇಕು. ಇಷ್ಟು ದಿನ ನೀವು ನಮ್ಮನ್ನ ಕೀಳ ಕಂಡ್ರಲ್ಲ, ಅದಕ್ಕೆಲ್ಲ ಇವತ್ ಸೇಡ್ ತೀರಿಸ್ಕೊಳ್ತೀವಿ. ನೀನ್ ಬದುಕಿದ್ರೆ ತಾನೇ ಪ್ರತೀಕಾರ ತೀರ್ಸ್ಕೊಳ್ಳೋದು. ಇವತ್ ನಿಮ್ಗಳ ಕೊನೆ ದಿನ ತಿಳ್ಕೊಳ್ಳಿ. ಸಾಕಾಯ್ತು ನಿಮ್ ದಬ್ಬಾಳಿಕೆ. ಇವತ್ತೇ ಎಲ್ಲ ಮುಗಿಸೋಣ. ಹೊಡಿರೋ. ಎಲ್ ಹೋಗ್ತಾ ಇದೀಯ ಭೀಮ್ರಾವ್? ನೀನ್ ತಡಿತೀನಿ ಅಂದ್ರೂ ಅವ್ರನ್ನ ತಡಿಯಕ್ಕಾಗಲ್ಲ. ಒಂದನ್ ನೆನ್ಪಿಟ್ಕೋ, ಇದ್ರಲ್ಲಿ ಯಾರ್ದೇ ಪ್ರಾಣ ಹೋದ್ರೂ ಇದಕ್ಕೆಲ್ಲ ಜವಾಬ್ದಾರಿ ನೀನೇ ಆಗಿರ್ತೀಯ. ಭೀಮಾ, ನೀನಿಲ್ಲಿಂದ ಹೋಗೋ ಹಾಗಿಲ್ಲ ಕುಳ್ಳ. ನಿಲ್ಸಿ, ನಿಲ್ಸಿ, ಹೊಡೆದಾಟ ಆಡೋ ನಿಲ್ಸಿ. ಅವರೆಲ್ಲ ತುಂಬಾ ದೂರ ಇದ್ದಾರೆ. ಅವರಲ್ಲಿ ಉನ್ಮಾದ ಇದೆ, ಜಾತಿಯ ಜ್ವಾಲಾಮುಖಿ ಇದೆ. ನಿನ್ನ ಧ್ವನಿ ಅವ್ರ ಕಿವಿಗ್ ಮುಟ್ಟಲ್ಲ.
ಭೀಮಾ ನಿಂಗೇನೂ ಆಗಿಲ್ಲ ತಾನೆ? ನನಗೆ ಯಾಕೋ ಈ ರೀತಿ ಕಳವಳ ಆಗ್ತಿದೆ. ಅಲ್ಲೇನೋ ತೊಂದರೆ ಆಗ್ತಿಲ್ಲ ತಾನೆ? ಏನೇ ತೊಂದರೆ ಇದ್ರು ನೀನು ಅದನ್ನ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸಾಯಿ ಮೊದ್ಲು ಬದುಕಿದ್ ಏನ್ ಸಾಧಿಸ್ತೀಯ ನೀನು? ಭೀಮಾ ಏನ್ ಮಾಡ್ತಿದ್ಯಾ ನೀನು? ನಮ್ ಕೇರಿ ಅವರೆಲ್ಲ ಯಾರ್ಯಾರು ಇದ್ದೀರೋ ನೀವೆಲ್ಲ ಹಿಂದೆ ಸರೀರಿ. ಆಗಲ್ಲ ಭೀಮಾ, ನಾನಿವತ್ತು ಈ ಸಂಘರ್ಷನ ನಿಲ್ಸಲ್ಲ. ಹಾಗಾದ್ರೆ ನನ್ ಸಾವಗ್ ನೀವೇ ಕಾರಣ ಆಗ್ತೀರಾ. ದಯವಿಟ್ಟು ಹಿಂದೆ ಸರೀರಿ. ಏ ಹೇಡಿಗಳ, ಹೆದರ್ಕೊಂಡ್ಬಿಟ್ರ? ತಾಕತ್ತಿದ್ರೆ ಹೊಡಿರಿ ಬನ್ರೋ. ನಿಮ್ಗಳಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ನಮ್ ತಾಕತ್ತೇನು ಅಂತ ತೋರಿಸ್ತೀವಿ, ಬನ್ನಿ. ಒಬ್ಬ ಸಣ್ಣ ಹುಡುಗನ್ ಮಾತ್ ಕೇಳಿ ಹಿಂದೆ ಹೋದೋರು ಅವ್ರ ತಾಕತ್ತೇನು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಇವತ್ತು ಮತ್ತೊಮ್ಮೆ ಅದು ಸಾಬೀತಾಯ್ತು. ಇವ್ರ ಸಂಘ ದುರ್ಬಲ ಅಂತ. ನೋಡಿ, ಈ ಮಂಗೇಶ್ ಅಣ್ಣ ಮತ್ತೆ ಈ ಗುರ್ಗಳ್ ಮಾತನ್ನೆಲ್ಲ ನೀವು ಕೇಳಕ್ ಹೋಗ್ಬೇಡಿ. ಅವರೆಲ್ಲ ನಿಮ್ಗೆ ಪ್ರಚೋದಿಸ್ತಿದ್ದಾರೆ. ಹಾಗಾದ್ರೆ ನಿಂಗೇನ್ ಬೇಕು ಭೀಮಾ? ಇವರು ನಮ್ಮನ್ನೆಲ್ಲ ಸಾಯಿಸೋದ್ರ ಪರವಾಗಿಲ್ವಾ? ನಾವ್ ಹೀಗೆ ಹೇಡಿಗಳ ತರ ಪ್ರಾಣ ಬಿಡ್ತಿರ್ಬೇಕಾ? ಖಂಡಿತ ಇಲ್ಲ. ಇನ್ನೊಬ್ರು ಜೀವ ತೆಗೆಯೋದ್ರ ಮೂಲಕ ಇವ್ರ ಕೋಪ ತಣ್ಣಗಾಗೋ ಹಾಗಿದ್ರೆ ಅದಕ್ಕೆ ಮೊದ್ಲು ಭೀಮ್ರಾವೇ ಬಲಿ ಆಗ್ತಾನೆ. ಬೇಡ ಭೀಮಾ, ಎಲ್ರಿಗಿಂತ ಮೊದಲು ನನ್ನನ್ನು ಸಾಯಿಸ್ಲಿ. ಅತ್ತೆ ನೀವ್ ಅಲ್ಲೇ ಇರಿ. ಅವರು ಮೊದ್ಲು ನನ್ನನ್ನ ಸಾಯಿಸ್ಲಿ. ನನ್ ಮೇಲೆ ನಿಮ್ಗೆ ವಿಶ್ವಾಸ ಇದೆ ತಾನೆ? ನನ್ನನ್ನೇ ಕೊಂದ್ ಹಾಕ್ಲಿ ಬಿಡಿ. ಅವರು ಯಾರು ಒಂದ್ ಹೆಜ್ಜೆ ಮುಂದೆ ಬರಬಾರ್ದು. ಯಾರಾದ್ರೂ ನನ್ನ ಕಾಪಾಡೋದಕ್ ಮುಂದೆ ಬಂದ್ರೆ ನನ್ ಜೀವನದಲ್ಲಿ ಇನ್ಯಾವತ್ತೂ ನಿಮ್ಗಳ ಜೊತೆ ಯಾವತ್ತೂ ಮಾತಾಡೋದಿಲ್ಲ. ಮಂಗೇಶ, ಏನ್ ನೋಡ್ತಿದ್ಯಾ? ಒಂದೇ ಏಟ್ಗೆ ಈ ಭೀಮರಾವ್ನ ಸ್ವರ್ಗಕ್ಕೆ ಸೇರ್ಸೋ. ಭೀಮರಾವ್, ಹಾಗಾದ್ರೆ ನೀನೇ ಮೊದ್ಲು ಸಾಯಿ. ಇಲ್ಲ, ಯಾರಾದ್ರೂ ಮುಂದೆ ಬಂದ್ರೆ ನಾನು ಕತ್ ಕುಯ್ಕೊಬಿಡ್ತೀನಿ. ನೀವು ಅವ್ರನ್ನ ಸಾಯಿಸೋದಕ್ಕಿಂತ ನಾನ್ ಅವ್ರ ಕೈಯಿಂದ ಸಾಯೋದೇ ವಾಸಿ. ಭೀಮಾ, ಇದೇನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಅತ್ತೆ, ಇದು ಹುಚ್ಚತನ ಅಲ್ಲ, ಇದೇ ಸರಿ. ಈಗ ಬನ್ನಿ, ಸಾಯಿಸಿ ಬನ್ನಿ. ಇವತ್ ನೀನ್ ಸಾಯ್ತ್ಯ, ಖಂಡಿತ ಸಾಯ್ತ್ಯ. ನಿನ್ನ ಕಾಪಾಡಕ್ಕೆ ನಿಮ್ಮಪ್ಪ ಆ ರಾಮ್ಜಿ ಸಕ್ಪಾಲ್ ಕೂಡ ಇಲ್ಲ.
ನಂಗೆ ವಿಶ್ವಾಸ ಇದೆ. ಭೀಮ ಅದೆಂಥದ್ದೇ ಪರಿಸ್ಥಿತಿಯಲ್ಲಿದ್ರು ಏನಾದ್ರೂ ಒಂದು ಉಪಾಯ ಮಾಡೇ ಮಾಡಿರ್ತಾನೆ. ಅವನಲ್ಲಿ ಆ ಶಕ್ತಿ ಇದೆ. ಹೋಗು ಭೀಮಾ, ಈ ಮಣ್ಣಿನ ಋಣ ತೀರ್ತು ನಿಂಗೆ.